ಬೆಂಗಳೂರು ದಕ್ಷಿಣಕ್ಕೆ ಸೇರಿಸುವಂಥ ಪ್ರಯತ್ನ ಏನಾದರೂ ಆಗಿತ್ತಾ? ಮೊದಲನೇದಾಗಿ ಇವತ್ತು ಬೆಂಗಳೂರು ದಕ್ಷಿಣದ ವಿಚಾರದಲ್ಲಿ ಕುಣಿಗಲ್ ತಾಲೂಕನ್ನು ಸೇರಿಸಬೇಕು ಅನ್ನೋದನ್ನು ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಚರ್ಚೆ ಆಗಿಲ್ಲ. ಯಾರು ಇದ್ರ ಬಗ್ಗೆ ಮಾತನಾಡೂ ಇಲ್ಲ. ನನ್ನ ತಿಳಿದಂಗೆ ಕುಣಿಗಲಿನ ಅನಿವಾಸಿಗಳು ಕೆಲವರು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅಷ್ಟು ಬಿಟ್ಟರೆ ಇದ್ರ ಬಗ್ಗೆ ಚರ್ಚೆ ಆಗದೇ ಇರೋಂಥ ವಿಚಾರನ ಪ್ರಸ್ತಾಪ ಮಾಡಿಕೊಂಡು ನನ್ನ ಬಗ್ಗೆ ಆರೋಪ ಮಾಡ್ತಿರೋದು ಸರಿ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಎರಡನೇದು, ಇವತ್ತು ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಕೇಳ್ತೇನೆ, ಅವರು 2020 ಗೌರ್ಮೆಂಟ್ ಇದ್ದಾಗ 5 ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಿದ್ರಲ್ಲ, ಅವಾಗ ಲೂಟಿ ಮಾಡೋಕ್ಕೆ ಹೋಗಿದ್ರಾ? ಬೆಂಗಳೂರಿಂದ ತೆಗೆದು ರಾಮನಗರ ಸಪ್ರೇಟ್ ಮಾಡೋಕ್ಕೆ ಜಿಲ್ಲೆ ಮಾಡಿದ್ರಲ್ಲ, ಅವಾಗ ಲೂಟಿ ಮಾಡೋಕ್ಕೆ ಹೋಗಿದ್ರಾ? ಆ ಥರ ಹೇಳಿದ್ರೆ ಏನಾಗುತ್ತೆ? ಏನು ಅನಿಸುತ್ತೆ ಅವ್ರಿಗೆ? ಅವರು ಏನೋ ಒಂದು ಚಿಂತನೆಯಲ್ಲಿ ಹೊರಟಿರ್ತಾರೆ, ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಕೋಬೋದೇ ಹೊರತು ಈ ರೀತಿ ಪ್ರತಿಯೊಂದಕ್ಕೂ ಎಲ್ಲರನ್ನೂ ಯಾರು ಅವ್ರ ಕುಟುಂಬನ ವಿರೋಧ ಮಾಡ್ತಾರೆ, ರಾಜಕೀಯದಲ್ಲಿ ಬೆಳಿಬಾರ್ದು, ವಿರೋಧ ಮಾಡಬೇಕು, ಟೀಕೆಗಳು ಮಾಡಬೇಕು, ಆರೋಪ ಮಾಡಬೇಕು. ನಾನು ಕುಣಿಗಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸುವಂಥ ವಿಚಾರದಲ್ಲಿ ಈಗ ಅದು ಅಪ್ರಸ್ತುತ. ಅಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿ ಜನರ ಜೊತೆ ನಮ್ಮ ತಾಲೂಕಿನ ಜನಾಭಿಪ್ರಾಯವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ನಾನು ಚರ್ಚೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಈಗ ಬೆಂಗಳೂರು ಗ್ರಾಮಾಂತರ ಕೂಡ ಬಹುತೇಕವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಸೇರಿಸಿಕೊಂಡ್ರೆ ಇಲ್ಲೊಂದು ಸೂಕ್ಷ್ಮವಾದ ವಿಚಾರ ನೀವು ತಿಳ್ಕೋಬೇಕು. ಕುಣಿಗಲ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಸೇರಿಸಿದವರು ಯಾರು? ಅವತ್ತಿನ ದಿನ ಯಾರು ಅಧಿಕಾರದಲ್ಲಿದ್ದರು, ಯಾರು ಸೇರಿಸಿದ್ರು ಅನ್ನೋದನ್ನು ಮಾಧ್ಯಮ ಮಿತ್ರರು ನೀವು ಅದನ್ನು ಅವಲೋಕನ ಮಾಡಬೇಕು. ಇದೆಯಾ? ರೀ, ನಾನು ಇವತ್ತು ಹೇಳ್ತೇನೆ, ಯಾವುದೇ ಒಂದು ರೋಡು 5 ವರ್ಷ ಇರಬೇಕು ರೀ. BJP ಸರ್ಕಾರದವರು 4 ವರ್ಷ ಅವರ ಆಡಳಿತದ ದುರ್ವ್ಯವಸ್ಥೆ ಇವತ್ತು ನಾವು ನೋಡ್ತಿರೋಂಥ ಭಾಗ್ಯ ಇದು. ಪಾಟೋಲ್ಸ್ ಭಾಗ್ಯ BJPಯವರ ಕೊಟ್ಟಂಥ ಭಾಗ್ಯ ಇದು. ಅವರ ನಿರ್ವಹಣಾ ವ್ಯವಸ್ಥೆಯ ಕೂಸಿದು. ಇವತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಸಬ್ಸ್ಟ್ಯಾಂಡರ್ಡ್ ರೋಡ್ಸ್ಗಳಲ್ಲಿ ಪಾಟೋಲ್ಸ್ ಆಗೋದು ಸಹಜ. ಅದು ನಮಗೆ ಸಿಕ್ಕಿರೋಂಥ ಅವಕಾಶ ಸುಮಾರು 2 ವರ್ಷದಲ್ಲಿ. ಅವರು ಹಿಂದೆ 4 ವರ್ಷದಿಂದ ಮಾಡಿರೋಂಥ ರೋಡ್ಗಳಲ್ಲೇ ಪಾಟೋಲ್ಸ್ ಕಾಣಿಸ್ತಾ ಇರೋದು. ಸೊ ಅದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಎಡೆಬಿಡದೆ ವಾರ್ ಫುಟಿಂಗಲ್ಲಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ 70% ಪಾಟೋಲ್ಸ್ಗಳು ಮುಚ್ಚಿದ್ದಾರೆ. ಪ್ರತಿ ಬಾರಿ ಅವ್ರಿಗೆ ಸಿಕ್ಕಂಥ ಅವಕಾಶಗಳನ್ನು ಸರಿಯಾಗಿ ನಿರ್ವಹಿಸದೆ ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ ಅಂತ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದನ್ನು BJPಯವ್ರು ಬಿಟ್ಟರೆ ಯಾವತ್ತು ಕಾರ್ಯರೂಪಕ್ಕೆ ಯಾವುದೇ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಪರಿಪೂರ್ಣತೆಯಲ್ಲಿ ಮಾಡಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಈಗ 2020 ಗೌರ್ಮೆಂಟ್ ಇದೆ, 2020 ಗೌರ್ಮೆಂಟ್ ಇತ್ತಲ್ಲ, ಆವಾಗ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಇದ್ದರು. ಆಗ 5 ಟೌನ್ಶಿಪ್ ಮಾತಾಡಿದ್ರು. ನಂದಗುಡಿ, ದೇವನಹಳ್ಳಿ, ಆನೇಕಲ್ಲು, ಬಿಡದಿ ಟೌನ್ಶಿಪ್ಪಲ್ಲಿ ಮಾತಾಡಿದಾಗ ಅವರು ಚಿಂತನೆ ಸರಿ ಇತ್ತೆ. ಬ್ಯಾಂಗ್ಳೂರನ್ನ ಡಿಕಂಜೆಸ್ಟ್ ಮಾಡ್ತೀನಿ, ನಾನು 5 ಟೌನ್ಶಿಪ್ ಮಾಡ್ಕೊಂಡು ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಮಾಡ್ತೀನಿ, ರೈತರಿಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿಕೆಗಳನ್ನು ಹಾಕ್ಕೊಡ್ತಿದ್ದಾಗ ಅವ್ರು ಮಾಡ್ತಿದ್ದಂಥ ಚಿಂತನೆ, ಯೋಚನೆ ಎಲ್ಲ ಸರಿ ಪವಿತ್ರವಾಗಿತ್ತು. ಇವತ್ತು ಅದೇ ಕೆಲಸವನ್ನು ಮುಂದುವರಿಸೋಂಥ ಪ್ರಯತ್ನವನ್ನು DK ಶಿವಕುಮಾರ್ ಸಾಹೇಬರು ಮಾಡಿದ್ರೆ ಅಪವಿತ್ರ, ಎಲ್ಲ ಕೆಟ್ಟದು. ಇವರೆಲ್ಲ DK ಶಿವಕುಮಾರ್ ಸಾಹೇಬರು ಇವತ್ತು ಪಾವಗಡನ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಮಾಡಿದ್ರು. ಆಯಿತು, ಸ್ಪಿರಿಚುವಲ್ ವೇಲ್ ಬನ್ನಿ, ಆಧ್ಯಾತ್ಮಿಕವಾಗಿ ಇವತ್ತು ಗಂಗಾ ಆರತಿನ ಯಾಕೆ ನಾವೆಲ್ಲ ಹೋಗಿ ಅಲ್ಲಿ ನಾರ್ತ್ ಇಂಡಿಯಾಗೆ ಹೋಗ್ಬೇಕು ಅಂತ ಹೇಳಿ ಇವತ್ತು ಕಾವೇರಿ ನದಿ ಜೀವನಾಡಿ ಬದುಕಿಗೆ ಕಾವೇರಿ ಕರ್ನಾಟಕ ರಾಜ್ಯದ ಜನತೆ ಮುಂದೆ ಕಾವೇರಿ ಆರತಿ ಮಾಡಿದ್ರಲ್ಲ, ಅದ್ಯಾಕೆ ಇವ್ರ ಕಾಲದಲ್ಲಿ ಮಾಡೋಕ್ಕಾಗಲಿಲ್ಲ? ಅರೆ, ಇವಾಗ ಯಾವುದೇ ಅಭಿವೃದ್ಧಿ ಆಗಬೇಕಾದ್ರೆ ಭೂಮಿಯ ಬಳಕೆ ಭಾಳಷ್ಟು ಮುಖ್ಯ. ನೀವೆಲ್ಲ ಹೇಳ್ದಂಗೆ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಭಾಳಷ್ಟು ಸೂಕ್ಷ್ಮವಾಗಿ ಭೂಮಿಗಳನ್ನು ಬಳಕೆ ಆಗಬೇಕು ಅನ್ನೋದು
ಕರೆಕ್ಟ್ ಇದೆ. ಇವತ್ತು ರೈತರಿಗೆ ಏನಾದರೂ ಭೂಮಿ ನಾವು ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ ಯಾವ ರೀತಿ ಕಾಂಪನ್ಸೇಷನ್ ಕೊಡ್ತೀರೋ ಅನ್ನೋದು ಭಾಳ ಮುಖ್ಯವಾದಂಥ ಅಂಶ. ನಾನು ಇವತ್ತು ಅದನ್ನು ಚಾಲೆಂಜ್ ಮಾಡ್ತೇನೆ. ನಮ್ಮ ಸರ್ಕಾರದಲ್ಲಿ ಆ ರೈತರಿಗೆ ಕೊಡ್ತಾ ಇರೋಂಥ ಕಾಂಪನ್ಸೇಷನ್ನು ಇಡೀ ರಾಜ್ಯದಲ್ಲೇ ಇಲ್ಲ, ಇಡೀ ರಾಷ್ಟ್ರದಲ್ಲೇ ಇಲ್ಲ. ಇವತ್ತಿನ ದಿನ 75% ರೈತರುಗಳು ಸೈನ್ ಮಾಡಿದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೆ ಭೂಮಿಯ ಬಳಕೆ ಮಾಡ್ಕೋಬೋದು ಅನ್ನೋದೊಂದು ಕಾನೂನಿದೆ. ಆ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದ್ರಲ್ಲಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ತೆಗೆದುಕೊಂಡೋಗಿ ಇವತ್ತು ರೈತರ ಮಕ್ಕಳಿಗೆ ಕೆಲಸ ಕೊಡಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇಂಡಸ್ಟ್ರಿಗಳನ್ನ ಅವ್ರಿಗೆ ಜಾಗಗಳು ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ಜಾಗ ಕೊಡಬೇಕಾದ್ರೆ ಕೆಲವು ತ್ಯಾಗವನ್ನು ಮಾಡಬೇಕಾಗತ್ತೆ. ಆ ತ್ಯಾಗದ ಒಂದು ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಕಾಂಪನ್ಸೇಷನ್ ಕೊಡ್ತೀವಿ ಅದು ಬಹು ಮುಖ್ಯವಾದಂಥ ಅಂಶ. ಇವತ್ತು ನನ್ನ ಕಂಡಂತೆ ಅಲ್ಲಿ ಸುಮಾರು 2 ಕೋಟಿಯಿಂದ 3 ಕೋಟಿ ರೂಪಾಯಿನ ಕಾಂಪನ್ಸೇಷನ್ ಕೊಡ್ತಿರೋದು ಒಂದು ದೊಡ್ಡ ಕಾಂಪನ್ಸೇಷನ್ ಅಂತ ನಾನು ಭಾವಿಸ್ತೇನೆ. ಅದಕ್ಕೇನಾದ್ರು ಕಡಿಮೆ ಅನಿಸಿದ್ರೆ ರೈತರು ಬಂದು ಸರ್ಕಾರದ ಜೊತೆ ಮಾತನಾಡ್ತಾರೆ. ಇವರು ರೈತರನ್ನ ಒಕ್ಕಲಿಡಿಸಿ ಅವ್ರನ್ನ ಎಲ್ಲ ರೀತಿಯಲ್ಲೂ ಭಾವನಾತ್ಮಕವಾಗಿ ಸರ್ಕಾರದ ವಿರುದ್ಧ ಎತ್ಕಟ್ಟಂಥ ಪ್ರಯತ್ನ ಮಾಡ್ತಾ ಇರೋದು ಸರಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಜೈಲಾಗ್ತಕ್ಕಂಥ ದಿನಗಳ ಹತ್ರ ಇಲ್ಲ ಅಂತ ಕುಮಾರಸ್ವಾಮಿ